ಸರ್ ಈಗ ನಿಮಗೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಇವತ್ತು ಯಾರು ರಾಜಕೀಯ ಮಾಡಿದಾರಲ್ಲ ಸರ್, ಹಾ ಅವರಲ್ಲಿ ಒಬ್ರು ಅವ್ರ ತಂದೆ ತಾಯಿ ರಾಜಕೀಯದಲ್ಲಿ ಇದ್ದವರಲ್ಲ. ಹ್ಮ್ ಹ್ಮ್ ಇವತ್ತು ತಗೊಳ್ಳಿ, ಸಿದ್ದರಾಮಯ್ಯನವ್ರು ತಗೊಳ್ಳಿ, ಹ್ಮ್ ಅವ್ರ ತಂದೆಗೆ ರಾಜಕೀಯ ಏನ್ ಗೊತ್ತಿಲ್ಲ. ಗೊತ್ತಿರಲಿಲ್ಲ. ಓಕೆ, GT ಅವ್ರ ತಂದೆಗೂ ದೇವೇಗೌಡರು ಗೊತ್ತಿರ್ಲಿಲ್ಲ. ತಗೊಳ್ಳಿ, ಅವ್ರಿಗೆ ಗೊತ್ತಿಲ್ಲ. ಈಗಿನ MLA ಸಿಟ್ಟಿಂಗ್ MLA ಹರೀಶ್ ಗೌಡನ್ ತಗೊಳ್ಳಿ, ಅವ್ರ ತಂದೆ ಗೊತ್ತಿಲ್ಲ. ಗೊತ್ತಿರ್ಲಿಲ್ಲ ಪಾಪ. ಈ ನಾಗೇಂದ್ರಣ್ಣನ್ ತಗೊಳ್ಳಿ, ಅವ್ರ ತಂದೆಗೆ ಗೊತ್ತಿಲ್ಲ. ಗೊತ್ತಿರ್ಲಿಲ್ಲ. ಶ್ರೀವತ್ಸ ಅವ್ರ ತಂದೆಗೆ ತಗೊಳ್ಳಿ, ಅವ್ರ ತಂದೆಗೆ ಗೊತ್ತಿಲ್ಲ. ರಾಜಕೀಯನೇ ಗೊತ್ತಿಲ್ಲ. ಆಯ್ತಾ? ಆ ಕಡೆ ತನ್ವೀರ್ ಸೇಠ್ ಅವರು ತನ್ವೀರ್ ಸೇಠ್ ಅವ್ರು ಬಿಡಿ ಸರ್, ಅವ್ರ ತನ್ವೀರ್ ಸೇಠ್ ಅವ್ರಿಗೆ ಅವ್ರ ತಂದೆ ಇಲ್ದಾರೆ ತನ್ವೀರ್ ಸೇಠ್ ಏನೋ ಆಯ್ತಿಲ್ಲ, ಅದು ಬೇರೆ ಪ್ರಶ್ನೆ. ಆಯ್ತಾ? ನಿಮ್ಗೆ 2 ಬಾರಿ ಸಂದೇಶ್ ನಾಗರಾಜ್ ಅವ್ರ MLC ಆದ್ರು, ಅವ್ರ ತಂದೆ ಮಂಡ್ಯ ಜಿಲ್ಲೆಯವರು, ಅವ್ರಿಗೇನು ಗೊತ್ತಿರಲಿಲ್ಲ. ಶಂಕರ್ ನಿಗೇಗೌಡ್ರ ತಂದೆ ಅವರು ಮಂಡ್ಯದವ್ರ, ಅವ್ರಿಗೇನು ಗೊತ್ತಿರ್ಲಿಲ್ಲ. ವಾಸು ಅವ್ರ ತಂದೆ, ಅವ್ರಿಗೂ ರಾಜಕಾರಣ ಗೊತ್ತಿರ್ಲಿಲ್ಲ. ಓಕೆ. ಓ ಆಯ್ತಾ? ನಿಮ್ಗೆ ಇಲ್ಲಿವರೆಗೂ ನೀವು ರಾಮದಾಸ್ ಅವ್ರ ತಂದೆ, ಅವ್ರಿಗೂ ರಾಜಕಾರಣ ಗೊತ್ತಿರ್ಲಿಲ್ಲ. ಸಿ ನೀವು ಅವರೆಲ್ಲ ಸ್ವಂತವಾಗಿ ಬೆಳ್ಕೊಂಬಂದವ್ರು. ಅವ್ರವ್ರ ಬುದ್ಧಿವಂತಿಕೆಯಿಂದ ಜನರ ಜೊತೆ ಅವ್ರು ಇಟ್ಟಿದ್ ಒಡನಾಟ, ಆಮೇಲೆ ಅವರು ಕಮಿಟೆಡ್ ಆಗಿದ್ರು, ಜನರಿಗೆ ಕಮಿಟೆಡ್ ಆಗಿದ್ರು. ಈಗ ನಿಮ್ಗೆ ಕೆಲವರು ಈಗ ನೋಡಿ, ಇದು ರೈಟ್ ನ್ಯೂಸ್.